ಆಮೇಲೆ ಹೇಳಿದ ಪ್ರಕಾರ ಲಿಂಕ್ಡ್ ಇನ್ ಅಕೌಂಟ್ ನಾನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಅಂಡ್ ಲಿಂಕ್ಡ್ ಇನ್ ಅಂದ್ರೆ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಅಂಡ್ ಸುಮಾರು ಜನ ಯೂಸ್ ಮಾಡ್ತಿರ್ತೀರಾ, ಬಟ್ ಅದನ್ನ ಹೇಗೆ ಯುಟಿಲೈಸ್ ಮಾಡ್ಕೊಳ್ಳೋದು ಅಂತಾನು ನಿಮ್ಗೆ ಗೊತ್ತಿರಲ್ಲ. ಸೊ ಇವತ್ತು ನಾನು ಬೇಸಿಕ್ ಗೈಡ್ ಹೇಳ್ಕೊಡ್ತಾ ಇದ್ದೀನಿ, ಹೇಗೆ ಲಿಂಕ್ಡ್ ಇನ್ ಅಕೌಂಟ್ ನ ಕ್ರಿಯೇಟ್ ಮಾಡೋದು, ಅದರಲ್ಲಿ ಜಾಬ್ ಸರ್ಚ್ ಹೇಗೆ ಮಾಡೋದು ಅಂತೆಲ್ಲ ನಾನು ಹೇಳ್ಕೊಡ್ತೀನಿ. ಸೊ ಲಿಂಕ್ಡ್ ಇನ್ ಇಸ್ ದ ಬೆಸ್ಟ್ ವೇ ಟು ಕನೆಕ್ಟ್ ವಿತ್ ದ ಎಂಪ್ಲಾಯ್ಡ್ ಪ್ರೊಫೆಷನಲ್ಸ್. ಸೊ ನೀವು ಯಾರು ಲಿಂಕ್ಡ್ ಅಲ್ಲಿ ಅವ್ರ ಜೊತೆ ಕನೆಕ್ಟ್ ಆಗಿ ಜಾಬ್ ರಿಕ್ವೆಸ್ಟ್ ಮಾಡ್ಕೋಬಹುದು, ಅಥವಾ ಓಪನಿಂಗ್ಸ್ ಇದೆ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೋಬಹುದು. ಅದೆಲ್ಲ ನಾನು ವರ್ಕ್ಶಾಪ್ ಅಲ್ಲೂ ಹೇಳ್ಕೊಟ್ಟಿದ್ದೆ. ಅಂಡ್ ಇಲ್ಲಿ ನಾನು ಲಿಂಕ್ಡ್ ಇನ್ ಅಕೌಂಟ್ ನ ಹೇಗೆ ಓಪನ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಸೊ ಫಸ್ಟ್ ಲಿಂಕ್ಡ್ ಇನ್, ಗೂಗಲ್ ಅಲ್ಲಿ ಲಿಂಕ್ಡ್ ಇನ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಲಿಂಕ್ಡ್ ಇನ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಈ ತರ ಒಂದು ಪೇಜ್ ಬರುತ್ತೆ. ಇಲ್ಲಿ ಲಿಂಕ್ಡ್ ಇನ್ ಕಾರ್ಪೊರೇಷನ್ ಅಂತ ಇದೆ. ಲಿಂಕ್ಡ್ ಇನ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ಇಲ್ಲಿ ಸಿಗುತ್ತೆ ವಿಕಿಪೀಡಿಯಾದಲ್ಲಿ, ನೀವು ನೋಡ್ಕೋಬಹುದು. ಅಂಡ್ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ವೆಲ್ಕಮ್ ಟು ಯುವರ್ ಪ್ರೊಫೆಷನಲ್ ಕಮ್ಯುನಿಟಿ ಅಂತ ಇದೆ. ಕಂಟಿನ್ಯೂ ವಿತ್ ಗೂಗಲ್ ಸೈನ್ ಅಪ್ ವಿತ್ ಇಮೇಲ್ ಅಂತ ಇದೆ. ಸೊ ನ್ಯೂ ಟು ಲಿಂಕ್ಡ್ ಇನ್ ಅಂತ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಜಾಯಿನ್ ನೌ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಇಮೇಲ್ ಆರ್ ಫೋನ್ ನಂಬರ್ ಅಂತ ಇದೆ, ಪಾಸ್ವರ್ಡ್ ಕೇಳ್ತಾ ಇದೆ. ಸೊ ಇಮೇಲ್ ಆರ್ ಫೋನ್ ನಂಬರ್ ಎನಿಥಿಂಗ್ ವುಡ್ ಬಿ ಫೈನ್. ನಾನು ಇಮೇಲ್ ಆರ್ ಈ ನಂಬರ್ ಹಾಕಿದ್ರು, ನೀವು ಬರೀ ನಂಬರ್ ಹಾಕಿ ಲಾಗಿನ್ ಮಾಡಿದ್ರು ಆಮೇಲೆ ನಿಮ್ಗೆ ಇಮೇಲ್ ಅಲ್ಲಿ ಲಾಗಿನ್ ಮಾಡಕ್ ಕೇಳುತ್ತೆ, ಇಮೇಲ್ ಐಡಿ ಹಾಕ್ಲೇಬೇಕು. ಸೊ ನಾನು ಸದ್ಯಕ್ಕೆ ನಂಬರ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಪಾಸ್ವರ್ಡ್ ಕೇಳ್ತಾ ಇದೆ. ಸೊ ನಾನು ಪಾಸ್ವರ್ಡ್ ಕೊಟ್ಟು ಅಗ್ರಿ ಅಂಡ್ ಜಾಯಿನ್ ಅಂತ ಏನು ಆಪ್ಷನ್ ಇದೆ ಅದನ್ನು ಕೊಡ್ಬೋದು. ಆರ್ ನಿಮ್ಮ ಹತ್ರ ಗೂಗಲ್ ಅಕೌಂಟ್ ಇದ್ರೆ ಕ್ಲಿಕ್ ಆನ್, ಇಲ್ಲಿ ಗೂಗಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ನಿಮ್ದು ಗೂಗಲ್ ಅಕೌಂಟ್ ಕೊಟ್ಟರು ತಗೊಳುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ವೇ. ನಾನು ಫೋನ್ ನಂಬರ್ ಹಾಕಿ ಮಾಡ್ತಾ ಇದ್ದೀನಿ. ಸೊ ಅಗ್ರಿ ಅಂಡ್ ಜಾಯಿನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಫಸ್ಟ್ ನೇಮ್ ಅಂಡ್ ಲಾಸ್ಟ್ ನೇಮ್ ಕೇಳ್ತಾ ಇದೆ. ಸೊ ಫಸ್ಟ್ ನೇಮ್ ನಾನು ಕೊಡ್ತಾ ಇದ್ದೀನಿ. ಸೊ ಲಾಸ್ಟ್ ನೇಮ್, ಸೊ ಇಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರೋ ತರ ಪ್ರಿಫಿಕ್ಸ್ ಅಫಿಕ್ಸ್ ಏನು ಹಾಕಕ್ ಹೋಗ್ಬಿಡಿ. ಇಟ್ ಶುಡ್ ಬಿ ಓನ್ಲಿ ಯುವರ್ ಫಸ್ಟ್ ನೇಮ್ ಅಂಡ್ ಲಾಸ್ಟ್ ನೇಮ್. ನೆಕ್ಸ್ಟ್ ಕ್ಲಿಕ್ ಆನ್ ಕಂಟಿನ್ಯೂ. ನೆಕ್ಸ್ಟ್ ಸೆಕ್ಯೂರಿಟಿ ವೆರಿಫಿಕೇಶನ್ ಕೇಳುತ್ತೆ, ಲೋಡ್ ಆಗ್ತಾ ಇದೆ. ಲೆಟ್ಸ್ ವೇಟ್ ಫಾರ್ ಸಮ್ ಸೆಕೆಂಡ್ಸ್. ಓಕೆ, ಸೊ ಇಲ್ಲಿ ವೆರಿಫಿಕೇಶನ್ ಕೇಳ್ತಾ ಇದೆ. ಪ್ಲೀಸ್ ಸಾಲ್ವ್ ದಿಸ್ ಪಜಲ್ ಸೊ ವಿ ನೋ ಯು ಯುವರ್ ರಿಯಲ್ ಪರ್ಸನ್ ಅಂತ ಇದೆ. ಸೊ ಕ್ಲಿಕ್ ಆನ್ ವೆರಿಫೈ. ಸೊ ಇಲ್ಲಿ ಕೇಳ್ತಾ ಇದೆ ಪಿಕ್ ದ ಇಮೇಜ್ ದಟ್ ಈಸ್ ದ ಕರೆಕ್ಟ್ ವೇ ಅಪ್ ಅಂತ ಇದೆ. ಸೊ ಫ್ರಾಗ್ ಪಿಕ್ಚರ್ಸ್ ಕೊಟ್ಟಿದ್ದಾರೆ. ಸೊ ಇದು ಕರೆಕ್ಟ್ ವೇ ಅಂತ ನಾನು ಕ್ಲಿಕ್ ಮಾಡಿದೀನಿ. ಓಕೆ, ರೈಟ್ ಬಂದಿದೆ. ಸೊ ಇಲ್ಲಿ ನೋಡಿದ್ರೆ ವೆರಿಫಿಕೇಶನ್ ಕಂಪ್ಲೀಟ್ ಅಂತ ಬಂದಿದೆ. ಎಂಟರ್ ದ ಕೋಡ್ ದಟ್ ವಾಸ್ ಸೆಂಟ್ ಟು ಯರ್ ಫೋನ್ ನಂಬರ್ ಅಂತ ಇದೆ. ಸೊ ನೆಕ್ಸ್ಟ್ ಲಿಂಕ್ಡ್ ಇನ್ ಕಡೆಯಿಂದ ಒಂದು ಕೋಡ್ ಬರುತ್ತೆ, ಅದನ್ನ ಎಂಟರ್ ಮಾಡ್ಬೇಕು ಇಲ್ಲಿ ಮೊಬೈಲ್ಗೆ. ಸೊ ನಾನು ಮೆಸೇಜ್ ಬಂದಿತ್ತು, ಅದನ್ನ ಎಂಟರ್ ಮಾಡಿದೀನಿ. ಇನ್ ಕೇಸ್ ನಿಮಗೆ ಫಸ್ಟ್ ಟೈಮ್ ಮೆಸೇಜ್ ಬಂದಿಲ್ಲ ಅಂದ್ರೆ ರೀಸೆಂಡ್ ಮಾಡ್ಕೋಬಹುದು, ಆರ್ ರೀಸೆಂಟ್ ಕೋಡ್ ಬೈ ಫೋನ್ ಕಾಲ್ ಅಂತ ಕೊಟ್ಟರೆ ಫೋನ್ ಬರುತ್ತೆ, ಅದರಲ್ಲಿ ಕೋಡ್ ಹೇಳ್ತಾರೆ. ಸೊ ಅದನ್ನು ಇಲ್ಲಿ ಎಂಟರ್ ಮಾಡ್ಬೋದು. ಸೊ ಐ ಜಸ್ಟ್ ಕ್ಲಿಕ್ ಆನ್ ಸಬ್ಮಿಟ್ ಹಿಯರ್. ಸೊ ಲೋಡ್ ಆಗ್ತಾ ಇದೆ ಲಿಂಕ್ಡ್ ಇನ್ ಅಕೌಂಟ್. ಓಕೆ, ಸೊ ಮೋಸ್ಟ್ ರೀಸೆಂಟ್ ಜಾಬ್ ಟೈಟಲ್ ಅಂತ ಇದೆ. ಸೊ ನಾನು ಇವಾಗ ನೀವು ಫ್ರೆಶರ್ ಆಗಿದ್ರೆ ಐ ಆಮ್ ಎ ಸ್ಟೂಡೆಂಟ್ ಅಂತ ಕೊಡಿ, ಅಥವಾ ನೀವು ಜಾಬ್ ಸರ್ಚ್ ಮಾಡ್ತಾ ಇದ್ರೆ ನೀವು ಫ್ರೆಶರ್ ಅಂತ ಕೊಡ್ಬೋದು, ಆರ್ ಐ ಆಮ್ ಎ ಸ್ಟೂಡೆಂಟ್ ಅಂತ ಕೊಟ್ರೆ ಇಲ್ಲಿ ನಿಮ್ದು ಕಾಲೇಜ್ ಯೂನಿವರ್ಸಿಟಿ ಕೇಳುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಮೈಸೂರು ಯೂನಿವರ್ಸಿಟಿ ಅಂತ ಹಾಕಿರ್ತೀನಿ, ಯೂನಿವರ್ಸಿಟಿ ಆಫ್ ಮೈಸೂರು. ಸೊ ನಿಮ್ದು ಎಜುಕೇಶನ್ ಆಗಿದ್ದು ಫಾರ್ ಎಕ್ಸಾಂಪಲ್ MBA ನೋ ರೀಸೆಂಟ್ ಕ್ವಾಲಿಫಿಕೇಶನ್ ಏನಿದೆ ಅದನ್ನ ಹಾಕೊಳ್ಳಿ. ಸೊ 2022 ಟು 2024, ಎಸ್ ಐ ಆಮ್ ಓವರ್ 16+ ಅಂತ ಇದೆ. ಸೊ ಇಲ್ಲಿ ಕಂಟಿನ್ಯೂ ಮಾಡಿ. ಇನ್ ಕೇಸ್ ನೀವು ಎಕ್ಸ್ಪೀರಿಯನ್ಸ್ ಇದ್ರೆ ಐ ಆಮ್ ನಾಟ್ ಎ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿ. ಅಂಡ್ ನೀವು ಮಾಮೂಲಿ ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ರೆ ಅದನ್ನ ಹಾಕ್ಬೇಕಾಗುತ್ತೆ. ಸೊ ನಾನು ಕಂಟಿನ್ಯೂ ಕೊಡ್ತಾ ಇದ್ದೀನಿ. ಇಲ್ಲಿ ಇಮೇಲ್ ಅಡ್ರೆಸ್ ಕೇಳುತ್ತೆ, ಅವಾಗಲೇ ನಾನು ಹೇಳಿದ್ದೆ ನೀವು ಫೋನ್ ನಂಬರ್ ಹಾಕಿ ಲಾಗಿನ್ ಮಾಡಿದ್ರು ಇಮೇಲ್ ಅಡ್ರೆಸ್ ಕೇಳುತ್ತೆ ಅಂತ. ಸೊ ಇಮೇಲ್ ಅಡ್ರೆಸ್ ಹಾಕಿ ನೀವು ಮತ್ತೆ ಅಗೇನ್ ಅದಕ್ಕೊಂದು ನಿಮ್ಗೆ ಕೋಡ್ ಬರ್ತದೆ, ಅದನ್ನ ಎಂಟರ್ ಮಾಡಬೇಕು. ಸದ್ಯಕ್ಕೆ ನಾನು ಇದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ, ಬಟ್ ನೀವು ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಬಿಕಾಸ್ ನಿಮ್ಗೆ ಏನೇ ಕಮ್ಯುನಿಕೇಶನ್ ಇದ್ರು ಇಮೇಲ್ಗೆ ಬರುತ್ತೆ. ಸೊ ಒಂದು ನಿಮ್ಮ ಹತ್ರ ಇರೋ ಇಮೇಲ್ ನ ಹಾಕೊಂಡು ನೀವು ನೆಕ್ಸ್ಟ್ ಕೊಟ್ರೆ ಇಟ್ ವಿಲ್ ಡೆಫಿನೆಟ್ಲಿ ಟೇಕ್ ಯು ಫಾರ್ ದ ನೆಕ್ಸ್ಟ್ ಸ್ಟೆಪ್. ಸೊ ಇಲ್ಲಿ ಕೇಳ್ತಾ ಇದೆ ಆರ್ ಲುಕಿಂಗ್ ಫಾರ್ ಎ ಜಾಬ್ ಅಂತ. ಸೊ ಇಲ್ಲಿ ಎಸ್ ಐ ಆಮ್ ಆಕ್ಟಿವ್ಲಿ ಲುಕಿಂಗ್ ಫಾರ್ ಎ ಜಾಬ್ ಅಂತ ಇದೆ. ಇಲ್ಲಿ ಎರಡನೇ ಆಪ್ಷನ್ ನಾಟ್ ರಿಲಿ ಬಟ್ ವುಡ್ ಕನ್ಸಿಡರ್ ದ ರೈಟ್ ಆಪರ್ಚುನಿಟಿ ಅಂತ ಇದೆ. ಅಂಡ್ ಥರ್ಡ್ ನೋ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿ ಜಾಬ್ ಅಪರ್ಚುನಿಟಿ ಅಂತ ಇದೆ. ಸೊ ಇವಾಗ ನಾನು ಫ್ರೆಶರ್, ನಾನು ಜಾಬ್ ಹುಡುಕ್ತಾ ಇದ್ದೀನಿ. ಸೊ ದಟ್ಸ್ ವೈ ಹ್ಯಾವ್ ಕ್ಲಿಕ್ಡ್ ಆನ್ ಎಸ್ ಐ ಆಮ್ ಆಕ್ಟಿವ್ಲಿ ಲುಕಿಂಗ್ ಫಾರ್ ಎ ನ್ಯೂ ಜಾಬ್. ಐ ಕ್ಲಿಕ್ ಆನ್ ನೆಕ್ಸ್ಟ್. ಇಲ್ಲಿ ಕೇಳ್ತಾ ಇದೆ ವಾಟ್ ಕೈಂಡ್ ಆಫ್ ಜಾಬ್ ಯು ಆರ್ ಲುಕಿಂಗ್ ಫಾರ್ ಅಂತ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು
ಫುಲ್ ಸ್ಟ್ಯಾಕ್ ಡೆವಲಪರ್ ಆಗಿದ್ರೆ ಐ ವಿಲ್ ಜಸ್ಟ್ ಕ್ಲಿಕ್ ಆನ್ ಫುಲ್ ಸ್ಟ್ಯಾಕ್ ಡೆವಲಪರ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ತೀನಿ. ಇಲ್ಲ ಇನ್ ಕೇಸ್ ನೀವು ಫಿನಾನ್ಸ್ ಅಲ್ಲಿ ಹುಡುಕ್ತಾ ಇದ್ರೆ ಫಿನಾನ್ಸ್ ಕೊಡ್ಬೋದು, ಫಿನಾನ್ಸ್ ಸ್ಪೆಷಲಿಸ್ಟ್, ಫಿನಾನ್ಸ್ ಪೊಸಿಷನ್ಸ್ ಅಂತ. ಆರ್ ನೀವು ಹ್ಯೂಮನ್ ರಿಸೋರ್ಸ್ ಅಲ್ಲಿ ಇದ್ರೆ HR ಅಂತ ಕೊಟ್ರೆ ಹ್ಯೂಮನ್ ರಿಸೋರ್ಸ್ ಸ್ಪೆಷಲಿಸ್ಟ್, ಹ್ಯೂಮನ್ ರೆಕ್ರೂಟರ್ ಆ ತರ ಬರ್ತಾ ಇದೆ. ಸೊ ಯು ಕ್ಯಾನ್ ಸೆಲೆಕ್ಟ್ ಎನಿ ಒನ್ ಫ್ರಮ್ ದಿಸ್. ಅಂಡ್ ಇಫ್ ಯು ಆರ್ ಸರ್ಚಿಂಗ್ ಇನ್ ಆರ್ಡರ್ ಮ್ಯಾನೇಜ್ಮೆಂಟ್, ಸೊ ಆರ್ಡರ್ ಮ್ಯಾನೇಜ್ಮೆಂಟ್ ಅಂತ ಇದೆ ಇಲ್ಲಿ. ಸೊ ನಿಮ್ಗೆ ಯಾವ್ದು ಜಾಬ್ ಇಂಟ್ರೆಸ್ಟ್ ಇದೆ ಅದನ್ನ ಸರ್ಚ್ ಮಾಡಬೇಕು ಅಂದ್ರೆ ಆ ಜಾಬ್ ಟೈಟಲ್ ಹಾಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಲಾಜಿಸ್ಟಿಕ್ಸ್ ಅಂತ ಹಾಕಿರ್ತೀನಿ. ಲೊಕೇಶನ್ ಕೇಳ್ತಾ ಇದೆ, ನಾನು ಬ್ಯಾಂಗ್ಳೂರ್ ಅಂತ ಹಾಕ್ತೀನಿ ಬಿಕಾಸ್ ಐ ವಾಂಟ್ ಟು ಸರ್ಚ್ ದ ಜಾಬ್ ಇನ್ ಬ್ಯಾಂಗ್ಳೂರ್ ಅಂತ. ಸೊ ಐ ಆಮ್ ಓಪನ್ ಟು ರಿಮೋಟ್ ವರ್ಕ್ ಮೇಲೂ ನಾನು ಕ್ಲಿಕ್ ಮಾಡಿದ್ದೀನಿ. ಐ ಕ್ಲಿಕ್ ಆನ್ ನೆಕ್ಸ್ಟ್. ಸೊ ಇಲ್ಲಿ ಕೇಳ್ತಾ ಇದೆ ನೋಡಿ, ಗೆಟ್ ನೋಟಿಫೈಡ್ ವೆನ್ ನ್ಯೂ ಜಾಬ್ಸ್ ಆರ್ ಪೋಸ್ಟೆಡ್ ಅಂತ. ಒನ್ ಆಲ್ರೆಡಿ ಒನ್ ಜಾಬ್ ಅಲರ್ಟ್ ದಟ್ ಬೆಸ್ಟ್ ಮ್ಯಾಚಸ್ ವಾಟ್ ಯು ಆರ್ ಲುಕಿಂಗ್ ಫಾರ್ ಅಂತಾನು ಇದೆ. ಸೊ ಐಲ್ ಜಸ್ಟ್ ಕ್ಲಿಕ್ ಆನ್ ನೆಕ್ಸ್ಟ್. ರಿಲೇಟ್ ರಿಕ್ರೂಟರ್ಸ್ ನೋ ಯು ಆರ್ ಓಪನ್ ಟು ಜಾಬ್ಸ್ ಅಂತ ಇದೆ, ಕ್ಲಿಕ್ ಆನ್ ನೆಕ್ಸ್ಟ್. ಇಲ್ಲಿ ಇದನ್ನ ಸ್ಕ್ಯಾನ್ ಮಾಡಿದ್ರೆ ನೀವು ಲಿಂಕ್ಡ್ ಇನ್ ಆಪ್ ಕೂಡ ಹಾಕೊಂಡು ಸೈನ್ ಇನ್ ಮಾಡ್ಕೋಬಹುದು ಆರ್ ಲಾಗಿನ್ ಕೂಡ ಮಾಡ್ಕೋಬಹುದು. ಐ ಜಸ್ಟ್ ಕ್ಲಿಕ್ ಆನ್ ನೆಕ್ಸ್ಟ್. ಸೊ ಇಲ್ಲಿ ನೋಡಿದ್ರೆ ಫಾಲೋ ಕಂಪನೀಸ್ ದಟ್ ಅಂಡ್ ಪೀಪಲ್ ಟು ಸ್ಟೇ ಅಪ್ಡೇಟೆಡ್ ಅಂತ ಇದೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಸುಮಾರು ಕಂಪನೀಸ್ ಇದೆ. ಇವಾಗ ನಾನು ಯಾವ್ದಾದ್ರು ಟಾಟಾ ಪವರ್ ಬೇಕು ಅಂದ್ರೆ ಅದನ್ನ ಫಾಲೋ ಮಾಡ್ಕೋಬಹುದು, ಕೋಕೋ ಕೋಲಾ ಇದೆ ಅದನ್ನ ಫಾಲೋ ಮಾಡ್ಕೋಬಹುದು, ಆರ್ ನಿಮ್ಗೆ ಬೇಕಾದ್ರೆ ಸರ್ಚ್ ಕೂಡ ಮಾಡ್ಕೋಬಹುದು. ಸೊ ಐ ಜಸ್ಟ್ ಫಾಲೋಡ್ ಟೀಚರ್ಸ್ ರೆಕ್ರೂಟರ್, ಎನಿ ವರ್ಕ್ ಫ್ರಮ್ ಹೋಮ್ ಫ್ರೆಶರ್ ಜಾಬ್ ಅಂತ ಇದೆ. ಐ ಹವ್ ಜಸ್ಟ್ ಫಾಲೋಡ್ ಇಟ್. ಹಾಗೆ ನೆಕ್ಸ್ಟ್ ಹೇಗೆ ಸರ್ಚ್ ಮಾಡಿ ಫಾಲೋ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಐ ಕ್ಲಿಕ್ ಆನ್ ನೆಕ್ಸ್ಟ್. ಸೊ ಇಷ್ಟು ಮಾಡಿದ್ರೆ ನಿಮ್ದು ಲಿಂಕ್ಡ್ ಇನ್ ಅಕೌಂಟ್ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು, ರಾಕೇಶ್ ಎಂ ಬಿ ನಂದು, ಐ ಮೀನ್ ಇಟ್ಸ್ ಡಮಿ ಲಿಂಕ್ಡ್ ಇನ್ ಅಕೌಂಟ್ ಆಫ್ ಮೈನ್. ಸೊ ನಾನು ಇಲ್ಲಿ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ನೋಡಿ ಆಲ್ರೆಡಿ ಜಾಬ್ ಪಿಕ್ಸ್ ಅಂತ ನನಗೆ ಆಲ್ರೆಡಿ ಒಂದಷ್ಟು ಜಾಬ್ ಪಿಕ್ಸ್ ಇಲ್ಲಿ ಕೊಡ್ತಾ ಇದೆ, ರೀಜನಲ್ ಪ್ರೊಕ್ಯೂರ್ಮೆಂಟ್ ಸಪೋರ್ಟ್ ಮ್ಯಾನೇಜರ್ ಅಂತ. ಸೊ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಜಾಬ್ ರೋಲ್ ಬರುತ್ತೆ ನನ್ಗೆ ಇಲ್ಲಿ. ಸೊ ಇಲ್ಲಿ ಏನೇನಿದೆ ಓದ್ಕೋಬಹುದು. ಹಾಗೆ ಅಪ್ಲೈ ಅಂತಾನು ಕೊಟ್ರೆ ಸೀದಾ ಅಪ್ಲೈ ಆಗುತ್ತೆ. ಆರ್ ನಿಮ್ಗೆ ಇಲ್ಲಿ ಯಾವ್ದಾದ್ರು ಕಂಪ್ನಿಯಲ್ಲಿ ಹೈರಿಂಗ್ ನಡೀತಿದ್ಯಾ ಅಂತ ನೋಡ್ಬೇಕು ಅಂದ್ರೆ ಇಲ್ಲಿ ಇನ್ಫೋಸಿಸ್ ಅಂತ ನಾನು ಹಾಕ್ತೀನಿ. ಸೊ ಇಲ್ಲಿ ನೋಡಿ ಮೆಗಾ ವಾಕ್ ಇನ್ ಫಾರ್ ಬ್ಯಾಂಕಿಂಗ್ FNA ಫ್ರೆಶರ್ಸ್ ಅಟ್ ಜೈಪುರ್ ಅಂತ ಇದೆ. ಇಲ್ಲಿ ಪುಣೆ ಅಂತ ಇದೆ, ಜೈಪುರ್, ರಾಜಸ್ಥಾನ್, ಬೆಂಗಳೂರು ಇದೆ ಅಕೌಂಟೆಂಟ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಕೋಬಹುದು ಅಗೇನ್ ಅಪ್ಲೈ ಸೇವ್ ಅಂತ ಇದೆ, ಸೇಮ್ ಅದೇ ತರ. ಅಂಡ್ ನಾನೇನ್ ಮಾಡ್ತೀನಿ, ಫಸ್ಟ್ ಇನ್ಫೋಸಿಸ್ IBPM ನ ಫಾಲೋ ಮಾಡ್ಕೊಳ್ಳಿ. ಇಫ್ ಯು ಕ್ಲಿಕ್ ಆನ್ ಫಾಲೋ ಹಿಯರ್, ಸೊ ದಟ್ ನಿಮ್ಗೆ ಇಲ್ಲಿ ಪೋಸ್ಟ್ ಆಗೋ ಜಾಬ್ಸ್ ಏನೇನ್ ಬರುತ್ತೆ ಅದು ನಿಮ್ಗೆ ನೋಟಿಫೈ ಆಗುತ್ತೆ. ಸೊ ಹಾಗೆ ಕೂಡ ನೀವು ಕೆಳಗಡೆ ಬಂದ್ರೆ ಬೇರೆ ಬೇರೆ ಕಂಪ್ನೀಸ್ ನ ಇದ್ ಮಾಡ್ಕೋಬಹುದು. ಪೀಪಲ್ ಹೋದ್ರೆ ಅಲ್ಲೂ ನೀವು ಸರ್ಚ್ ಮಾಡ್ಕೋಬಹುದು. ಅಂಡ್ ಇಲ್ಲಿ ಜಾಬ್ಸ್ ಬೇಕು ಅಂದ್ರೆ ನೆಕ್ಸ್ಟ್ ಫಿನಾನ್ಸ್ ಅಂಡ್ ಅಕೌಂಟ್ಸ್ ಅಂತ ಹುಡುಗ್ರೆ, ರಿಕ್ರೂಟ್ಮೆಂಟ್ ಅಂತ ಹುಡುದ್ರು ಇಲ್ಲಿ ಜಾಬ್ಸ್ ಬರುತ್ತೆ. ಇದ್ರಲ್ಲಿ ನಾನು ಜಾಬ್ ಹೇಗೆ ಸರ್ಚ್ ಮಾಡೋದು, ಪೀಪಲ್ ಜೊತೆ ಹೇಗೆ ಕನೆಕ್ಟ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ಲಿಂಕ್ಡ್ ಇನ್ ಅಕೌಂಟ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಲಿಂಕ್ಡ್ ಇನ್ ಅಕೌಂಟ್ ನ ಯೂಸ್ ಮಾಡ್ಕೊಂಡು ಹೆಂಗೆ ಜನ ಜೊತೆ ಕನೆಕ್ಟ್ ಆಗೋದು ಅಂಡ್ ಜಾಬ್ ಸರ್ಚ್ ಮಾಡೋದು ಹೇಗೆ, ರೀಸೆಂಟ್ ಜಾಬ್ ಹೇಗೆ ಹುಡ್ಕೋದು ಅಂತೆಲ್ಲ ನಾನು ಹೇಳ್ಕೊಡ್ತೀನಿ ಪಾರ್ಟ್ 2 ಅಲ್ಲಿ. ಸೊ ಬನ್ನಿ ಇವಾಗ ನಾನು ಜಾಬ್ ಅಪ್ಡೇಟ್ಸ್ ಕೊಡ್ತೀನಿ. ಫಸ್ಟ್ ಜಾಬ್ ಅಪ್ಡೇಟ್ ಅಲ್ಲಿ ಕ್ಯಾಪ್ಜೆಮಿನಿಲಿ ಹರಿಂಗ್ ನಡೀತಾ ಇದೆ. ಸೊ ಬನ್ನಿ ಅದನ್ನ ಜಸ್ಟ್ ಕಾಪಿ ಅಂಡ್ ಪೇಸ್ಟ್ ಮಾಡ್ತೀನಿ ಇಲ್ಲಿ. ನಾನು ಓಪನಿಂಗ್ಸ್ ಇರೋದೆಲ್ಲ ನೋಟ್ ಪ್ಯಾಡ್ ಅಲ್ಲಿ ಹಾಕಿಟ್ಕೊಂಡಿದ್ದೀನಿ, ಸೊ ದಟ್ ಇಲ್ಲಿ ತೋರಿಸ್ತಾ ಇದೆ ನಿಮ್ಗೆ. ಸೊ ಇಲ್ಲಿ ಕ್ಯಾಪ್ಜೆಮಿನಿಯಲ್ಲಿ ಬಂದ್ರೆ ಈ ತರ ಕೇಳಿದ್ರೆ ಕುಕೀಸ್ ಅಂತ ಅಕ್ಸೆಪ್ಟ್ ಆಲ್ ಕುಕೀಸ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಯಾಪ್ಜೆಮಿನಿಲಿ ಹರಿಂಗ್ ನಡೀತಾ ಇದೆ ಜೂನಿಯರ್ BA ಪೇಮೆಂಟ್ಸ್ ಅಂತ. ಅಂದ್ರೆ ಇದಕ್ಕೆ ನೀವು ಇದು ನಾನ್ IT ಆಗಿರೋದ್ರಿಂದ ಇದಕ್ಕೆ ನೀವು BCom ಅಥವಾ MBA ಇನ್ ಫಿನಾನ್ಸ್ ಆ ತರ ರಿಲೇಟೆಡ್ ಯಾರಾದ್ರೂ ಇದ್ರೆ ಅಪ್ಲೈ ಮಾಡ್ಕೋಬಹುದು. ಅಂಡ್ ಇದಕ್ಕೆ ಫ್ರೆಶರ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ ಇಬ್ರು ಕೂಡ ಅಪ್ಲೈ ಮಾಡ್ಕೋಬಹುದು. ಅಂಡ್ ಸೆಕೆಂಡ್ ಒನ್ ಬಂದು ಮೀಶೋ ಅಲ್ಲಿ ಹೈರಿಂಗ್ ನಡೀತಾ ಇದೆ. ಸೊ ಅದನ್ನ ನಾನು ಕಾಪಿ ಮಾಡ್ತೀನಿ ವೆಬ್ಸೈಟ್ಗೆ. ಇಲ್ಲಿ ನೋಡಿದ್ರೆ ಟ್ಯಾಲೆಂಟ್ ಪಾರ್ಟ್ನರ್ ಬಲ್ಕ್ ಹೈರಿಂಗ್ ಅಂತ ಇದೆ. ಅಂದ್ರೆ ಇದು ಲೊಕೇಶನ್ ಬ್ಯಾಂಗ್ಳೂರ್. ಇದಕ್ಕೆ ನೀವು ಫ್ರೆಶರ್ ಆಗಿದ್ರು ಅಪ್ಲೈ ಮಾಡ್ಕೋಬಹುದು, ಆರ್ ನೀವು ಎಕ್ಸ್ಪೀರಿಯನ್ಸ್ ಇದ್ರು ಕೂಡ 0 to 2 years ಎಕ್ಸ್ಪೀರಿಯನ್ಸ್ ಇದ್ರು ಕೂಡ ನೀವು ಅಪ್ಲೈ ಮಾಡ್ಕೋಬಹುದು. ನೀವು ಸುಮಾರು ಜನ HR ರಿಲೇಟೆಡ್ ಅದು ಹ್ಯೂಮನ್ ರಿಸೋರ್ಸ್ ಅಲ್ಲಿ ಜಾಬ್ ಹುಡುಕ್ತಾ ಇರ್ತೀರಾ, ಸೊ ಅವ್ರಿಗೋಸ್ಕರ ಈ ಜಾಬ್. ಇದು ಹೈಬ್ರಿಡ್ ಇರುತ್ತೆ, ಅಂದ್ರೆ 2-3 days ಆಫೀಸ್ ಅಂಡ್ ರಿಮೈನಿಂಗ್ ವರ್ಕ್ ಫ್ರಮ್ ಹೋಮ್ ತರ.
ಸೊ HR ಕ್ರೂಸ್ ಅಂಡ್ ಟ್ಯಾಲೆಂಟ್ ಅಕ್ವಿಸಿಷನ್ ಅಂತ ಇದೆ. ನಿಮ್ಮ ಹತ್ರ ಲಿಂಕ್ಡ್ ಇನ್ ಪ್ರೊಫೈಲ್ ಇದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಲಿಂಕ್ಡ್ ಇನ್ ಪ್ರೊಫೈಲ್ ಇಂದ ಡೈರೆಕ್ಟ್ ಅಪ್ಲೈ ಮಾಡ್ಕೋಬಹುದು. ಆರ್ ಇಲ್ಲಿ ಕೇಳಿರೋ ಡೀಟೇಲ್ಸ್ ಎಲ್ಲ ಮ್ಯಾನ್ಯುವಲ್ ಆಗಿ ಎಂಟರ್ ಮಾಡಬೇಕು. ಅಂಡ್ ಲಿಂಕ್ಡ್ ಇನ್ ನಾನು ಹೇಳ್ಕೊಟ್ಟೆ ಹೆಂಗ್ ಕ್ರಿಯೇಟ್ ಮಾಡೋದು ಅಂತಲ್ವಾ. ಸೊ ಲಿಂಕ್ಡ್ ಇನ್ URL ಅಂತ ಇದೆ. ಸೊ ಬೇಕಾದ್ರೆ ಇಲ್ಲಿ URL ಹಾಕ್ಬೋದು. ಸೊ ಹಾಗೆ ಕೆಳಗ್ ಬಂದ್ರೆ ನಿಮ್ಗೆ ಇಲ್ಲಿ ಕೇಳ್ತಾ ಇದೆ ಟೋಟಲ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ. ನೀವು ಫ್ರೆಶರ್ಸ್ ಇದ್ರೆ 0 ಅಂತ ಹಾಕೊಳ್ಳಿ. ಆರ್ ಯು ಬೇಸ್ಡ್ ಔಟ್ ಆಫ್ ಬ್ಯಾಂಗ್ಳೂರ್ ಅಂತ ಇದೆ. ಎಸ್ ಇದ್ರೆ ಎಸ್, ನೋ ಅಂದ್ರೆ ನೋ. ಆರ್ ಯು ವಿಲಿಂಗ್ ಟು ರಿಲೋಕೇಟ್ ಟು ಬ್ಯಾಂಗ್ಳೂರ್. ಸೊ ಇನ್ ಕೇಸ್ ನೀವು ಬ್ಯಾಂಗ್ಳೂರಲ್ಲೇ ಇದ್ರೆ ಇಲ್ಲಿ ಎನ್ನೆ ಹಾಕಿ. ಇನ್ ಕೇಸ್ ನೀವು ಔಟ್ ಆಫ್ ಬ್ಯಾಂಗ್ಳೂರ್ ಆಗಿದ್ರೆ ಎಸ್ ಆರ್ ನೋ ನಿಮಗೆ ಬಿಟ್ಟಿದ್ದು ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಅಂತ. ಸೊ ನೀವು ನೋಟಿಸ್ ಪೀರಿಯಡ್ ಅಂತ ಇದೆ. ಸೊ ಇನ್ ಕೇಸ್ ನೀವು ಫ್ರೆಶರ್ ಆಗಿದ್ರೆ 0, ಆರ್ ಇಫ್ ಯು ವರ್ಕಿಂಗ್ ಸಮ್ವೇರ್ ದೆನ್ ನಿಮ್ದು ನೋಟಿಸ್ ಪೀರಿಯಡ್ ಎಷ್ಟಿದೆ ಅಷ್ಟು ಹಾಕಿ. ಡು ಎಕ್ಸ್ಪೀರಿಯನ್ಸ್ ಇನ್ ರಿಕ್ರೂಟ್ಮೆಂಟ್. ಸೊ ಇಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಹೌ ಡಿಡ್ ಯು ಗೆಟ್ ಟು ನೋ ಅಬೌಟ್ ದಿಸ್ ರೋಲ್ ಅಂತ ಇದೆ. ಸೊ ಲಿಂಕ್ಡ್ ಇನ್ ಆರ್ ಅದರ್ಸ್ ಯಾವ್ದು ಬೇಕಾದ್ರೂ ಕೊಡ್ಬೋದು. ಸೊ ಐ ಜಸ್ಟ್ ಕ್ಲಿಕ್ ಆನ್ ಲಿಂಕ್ಡ್ ಇನ್. ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಇವಾಗ ನಿಮ್ ಬಗ್ಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಡನ್ MBA ಇನ್ HR ಇನ್ ಫಿನಾನ್ಸ್ ಆತರ ಏನಾದ್ರು ನಿಮ್ದು ಇರುತ್ತೆ. ಸೊ ಅದನ್ನ ಕ್ಲೀನ್ ಆಗಿ ಮೆನ್ಷನ್ ಮಾಡ್ಬಿಟ್ಟು ನಿಮ್ ಇಂಟ್ರೆಸ್ಟ್ ಏನು ಅಥವಾ ಯಾವ್ದ್ರಲ್ಲಿ ರಿಲೇಟೆಡ್ ಸ್ಕಿಲ್ಸ್ ಏನು ಅದನ್ನೆಲ್ಲ ಹಾಕ್ಬಿಟ್ಟು ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಜಾಬ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಬಂದ್ಬಿಟ್ಟು ವಿಪ್ರೋ ಅಲ್ಲಿ ಹೈರಿಂಗ್ ನಡೀತಾ ಇದೆ. ಇದು ಬ್ಯಾಂಗ್ಳೂರ್ ಲೊಕೇಶನ್ದು. ಬನ್ನಿ ನಾನು ಡೀಟೇಲ್ಸ್ ಕೊಡ್ತೀನಿ. ಲೋಡ್ ಆಗ್ತಾ ಇದೆ. ಓಕೆ, ಸೊ ವಿಪ್ರೋ ಅಲ್ಲಿ ಹೈರಿಂಗ್ ನಡೀತದೆ ಫಾರ್ ದ ರೋಲ್ ಟೆಕ್ನಿಕಲ್ ಸಪೋರ್ಟ್ ರೆಪ್ರೆಸೆಂಟೇಟಿವ್. ಲೊಕೇಶನ್ ನೋಡಿದ್ರೆ ಬ್ಯಾಂಗ್ಳೂರ್ ಇದೆ. ಸೊ ಜಾಬ್ ಡಿಸ್ಕ್ರಿಪ್ಷನ್ ಇಲ್ಲೇ ಇದೆ. ದ ಪರ್ಪಸ್ ಆಫ್ ದ ರೋಲ್ ಇಸ್ ಟು ಪ್ರೊವೈಡ್ ಎಫೆಕ್ಟಿವ್ ಟೆಕ್ನಿಕಲ್ ಸಪೋರ್ಟ್ ಟು ದ process ಅಂಡ್ ಆಕ್ಟಿವ್ಲಿ ರಿಸಾಲ್ವ್ ಕ್ಲೈಂಟ್ ಇಶ್ಯೂಸ್ ಡೈರೆಕ್ಟ್ಲಿ ಥ್ರೂ ದ ಟೈಮ್ಲಿ ಎಸ್ಕಲೇಷನ್ ಟು ಮೇಕ್ ಪ್ರೋಸೆಸ್ SLS ಅಂತ. ಇಲ್ಲಿ ಕೆಳಗೆ ಬಂದ್ರೆ ಇನ್ನು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಸಪೋರ್ಟ್ ಪ್ರೋಸೆಸ್. ಸೊ ಇಲ್ಲಿ ನೋಡಿದ್ರೆ ಫೀಲ್ಡಿಂಗ್ ಇನ್ ಆಲ್ ಇನ್ಕಮಿಂಗ್ ಹೆಲ್ಪ್ ರಿಕ್ವೆಸ್ಟ್ ಫ್ರಮ್ ಕ್ಲೈಂಟ್ಸ್ ವೈ ಟೆಲಿಫೋನ್ ಅಂಡ್ ಆರ್ ಇಮೇಲ್ಸ್ ಅಂತ ಇರುತ್ತೆ. ಸೊ ಇದು ನಾನ್ ಟೆಕ್ನಿಕಲ್ ಅಂಡ್ ಟೆಕ್ನಿಕಲ್ ಇಬ್ರು ಇರೋರು ಕೂಡ ಅಪ್ಲೈ ಮಾಡ್ಕೋಬಹುದು ಇದಕ್ಕೆ. ಎನಿ ಗ್ರಾಜುಯೇಟ್ ಕೂಡ ಅಪ್ಲೈ ಮಾಡ್ಕೋಬಹುದು. ಜಸ್ಟ್ ಗಿವ್ ಅ ಚಾನ್ಸ್. ಅಂಡ್ ಇಲ್ಲೇ ಕೆಳಗೆ ಬಂದ್ರೆ ಇನ್ನು ಡೀಟೇಲ್ ಆಗಿ ಅವ್ರದ್ದು ಏನೇನಿದೆ ಜಾಬ್ ಸ್ಕಿಲ್ಸ್ ಎಲ್ಲ ಏನೇನಿದೆ ಎಲ್ಲ ಇದೆ. ಸೊ ಓದ್ಕೊಂಡು ಇನ್ ಕೇಸ್ ಇಫ್ ಯುವರ್ ಇಂಟ್ರೆಸ್ಟೆಡ್ ಕ್ಲಿಕ್ ಆನ್ ಅಪ್ಲೈ ಹಿಯರ್. ಇಲ್ಲಿ ಅಪ್ಲೈ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಅಪ್ಲೈ ಕೊಟ್ರೆ ನೆಕ್ಸ್ಟ್ ನಿಮ್ಗೆ ಅಪ್ಲೈ ಮಾಡಕ್ಕೆ ನೆಕ್ಸ್ಟ್ ಪೇಜ್ ಇದೆ. ಸೊ ಲೋಡ್ ಆಗ್ತಾ ಇದೆ. ಅಪ್ಲೈ ಮಾಡೋದು ನೀವು ಚೆಕ್ ಮಾಡ್ಕೊಳ್ಳಿ. ಏನಾದ್ರೂ ಗೊತ್ತಾಗಿಲ್ಲ ಅಂದ್ರೆ ನನಗೆ DM ಮಾಡಿ ನಾನು ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಸ್ವಿಗ್ಗಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಓಪನಿಂಗ್ಸ್ ಇದೆ. ಇದು ಬಂದ್ಬಿಟ್ಟು IT ರಿಲೇಟೆಡ್ ಜಾಬ್ ಇದೆ. ಸೊ ಬನ್ನಿ ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಇದು ಇರೋದು ಲಿಂಕ್ಡ್ ಇನ್ ಅಲ್ಲೇ. ಸೊ ಡೇಟಾ ಸೈನ್ಸ್ ಮಾಡಿರೋ ತುಂಬಾ ಜನ ನನಗೆ ಮೆಸೇಜ್ ಮಾಡ್ತಾ ಇದ್ರಿ, ಯಾವ್ದಾದ್ರು ಓಪನಿಂಗ್ಸ್ ಇದ್ರೆ ಹೇಳಿ ವರ್ಕ್ಗೆ ಅಂತ. ಸೊ ದಿಸ್ ಇಸ್ ಫಾರ್ ಯು. ಲೊಕೇಶನ್ ಇದು ಬ್ಯಾಂಗ್ಳೂರೇ ಇರುತ್ತೆ. ಅವ್ರ ಇಲ್ಲಿ ಕೆಳಗೆ ಬಂದ್ರೆ ನೀವು ಅಬೌಟ್ ದ ಜಾಬ್ ಇದೆ. ಸೊ ಇಲ್ಲಿ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಅಂದ್ರೆ ಎಂಪ್ಲಾಯೀಸ್ ವಿಲ್ ಹ್ಯಾವ್ ಟು ಫ್ರೀಡಮ್ ಟು ವರ್ಕ್ ರಿಮೋಟ್ಲಿ ಆಲ್ ಥ್ರೂ ದ ಇಯರ್. ಅಂದ್ರೆ ರಿಮೋಟ್ಲಿ ಅಂದ್ರೆ ಪ್ರಾಬಬ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಇದು ಕಂಪ್ಲೀಟ್ ಆಗಿ. ದೆನ್ ಆಫೀಸ್ ಹೋಗೋ ಏನು ಅವಶ್ಯಕತೆ ಇರಲ್ಲ. ಸೊ ಕೆಳಗೆ ಬಂದ್ರೆ ವಾಟ್ ಯು ವಿಲ್ ಡೂ. ಸೊ ಇಲ್ಲಿ ನಿಮ್ಗೆ ಜಾಬ್ ಡಿಸ್ಕ್ರಿಪ್ಷನ್ ಇದೆ. ಅಂಡ್ ಕ್ವಾಲಿಫಿಕೇಶನ್ ನೋಡಿದ್ರೆ ಇಲ್ಲೇ ಇದೆ. ಬ್ಯಾಚುಲರ್ಸ್ ಆರ್ ಮಾಸ್ಟರ್ ಡಿಗ್ರಿ ಇನ್ ಕ್ವಾಂಟಿಟಿವ್ ಫೀಲ್ಡ್ ವಿತ್ 0 to 2 years ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಫ್ರೆಶರ್ಸ್ ಆರ್ 0 to 2 years ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಇದಕ್ಕೆ ಅಪ್ಲೈ ಮಾಡ್ಕೋಬಹುದು. ಅಂಡ್ ಸ್ಟ್ರಾಂಗ್ ಪ್ರೊಫಿಷಿಯನ್ಸಿ ಇನ್ ಪೈಥಾನ್, SQL, ಸ್ಪಾರ್ಕ್, ಟೆನ್ಸ್ಫ್ಲೋ ಅಂತ ಇದೆ. ಸೊ ಅದಕ್ಕೂ ನೀವು ಬೇಕಾದ್ರೆ ಇದು ಸ್ಕಿಲ್ಸ್ ಇದ್ರೆ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು ಇದರಲ್ಲಿ. ನೆಕ್ಸ್ಟ್ ಅಪ್ಲೈ ಮಾಡ್ಕೋಬೇಕು ಅಂದ್ರೆ ಇಲ್ಲೇ ಈಸಿ ಅಪ್ಲೈ ಅಂತಿದೆ. ಓಕೆ, ನನ್ನ ವಿಯರ್ ಎಕ್ಸ್ಪೀರಿಯನ್ಸ್ ಅಂಡ್ ಎರರ್ ಲೋಡಿಂಗ್ ದಿಸ್ ಅಪ್ಲಿಕೇಶನ್ ಅಂತ ಇದೆ. ಪ್ರಾಬ್ಲಿ ಮತ್ತೆ ನೀವು ಲೋಡ್ ಮಾಡಿದ್ರೆ ಅಗೇನ್ ಯು ವಿಲ್ ಗೆಟ್ ಇಟ್. ಸೊ ನೆಕ್ಸ್ಟ್ ಓಕೆ, ಇಲ್ಲಿ ಈಸಿ ಅಪ್ಲೈ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಐ ಡೋಂಟ್ ನೋ, ಪ್ರಾಬ್ಲಿ ದೇರ್ ಮೈಟ್ ಬಿ ಸಮ್ ಎರರ್. ಹಾ, ಇಲ್ಲಿ ಸೊ ಇಲ್ಲಿದೆ ನೋಡಿ ಡೇಟಾ ಸೈಂಟಿಸ್ಟ್ ಅಂತ. ಸೊ ಇಲ್ಲಿ ಈಸಿ ಅಪ್ಲೈ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಏನಿದೆ ಸ್ವಿಗ್ಗಿ ಅವ್ರಿಗೆ ಹೋಗುತ್ತೆ. ನೆಕ್ಸ್ಟ್ ಫ್ರೆಶ್ ಪ್ರಿಂಟ್ಸ್ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಇದೆ. ಅಲ್ಲಿಗೂ ನಾನು ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಟೋಟಲ್ 5 ಜಾಬ್ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ಇದೆ. ಇದು ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಅಂಡ್ ಇದಕ್ಕೆ ನೀವು 2018 ಇಂದ 2024 ಬ್ಯಾಚ್ ಅವರು ಕೂಡ ಅಪ್ಲೈ ಮಾಡ್ಕೋಬಹುದು. ಸೊ ಕೆಳಗಡೆ ಬಂದ್ರೆ ನಿಮ್ಗೆ ಜಾಬ್ ಡಿಸ್ಕ್ರಿಪ್ಷನ್ ಎಲ್ಲ ಇಲ್ಲೇ ಕೆಳಗಡೆ ಇದೆ. ಕರೆಕ್ಟ್ ಆಗಿ ಓದ್ಕೊಳ್ಳಿ. ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಏನ್ ತೊಂದರೆ ಇರಲ್ಲ. ಸೊ ಅಪ್ಲೈ ಮಾಡ್ಕೋಬಹುದು. ಅಂಡ್ ಅಪ್ಲೈ ಮಾಡ್ಕೋಬೇಕು ಅಂದ್ರೆ ಇಲ್ಲೇ ಕೇಳ್ತಾ ಇದೆ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ. ಲಾಸ್ಟ್ ನೇಮ್, ಫಸ್ಟ್ ನೇಮ್, ಇಮೇಲ್, ಫೋನ್, ರೆಸ್ಯೂಮೆ ಅಟ್ಯಾಚ್ ಮಾಡಿ. ಲಿಂಕ್ಡ್ ಇನ್ ಪ್ರೊಫೈಲ್ ಇದ್ರೆ ಲಿಂಕ್ಡ್ ಇನ್ ಅಂತ. ನಿಮಗೆ ಇವಾಗ ಗೊತ್ತಾಗ್ತಾ ಇದೆ ಎಲ್ಲ ಕಡೆ ಲಿಂಕ್ಡ್ ಇನ್ ಅಂತ ಏನಕ್ಕೆ ಕೇಳ್ತಾ ಇದಾರೆ ಅಂತ. ಬಿಕಾಸ್ ಲಿಂಕ್ಡ್ ಇನ್ ಇಸ್ ವೆರಿ ಇಂಪಾರ್ಟೆಂಟ್ ದೀಸ್ ಡೇಸ್. ಸೊ ನಿಮ್ಗೆ ಯಾರಾದ್ರೂ ನೆಕ್ಸ್ಟ್ ನೀವು ಅಪ್ಲೈ ಮಾಡಿದಾಗ ಅಥವಾ ನಿಮ್ದು ಪ್ರೊಫೈಲ್ ಚೆಕ್ ಮಾಡಬೇಕು ಅಂದ್ರೆ ಜಸ್ಟ್ ಲಿಂಕ್ಡ್ ಇನ್ ಅಲ್ಲಿ ಹೋಗಿ ಚೆಕ್ ಮಾಡ್ತಾರೆ ಮೋಸ್ಟ್ ಆಫ್ ದ ಹೈರಿಂಗ್ ಮ್ಯಾನೇಜರ್ಸ್. ಸೊ ದಟ್ ಎಲ್ಲಿ ಗ್ರಾಜುಯೇಷನ್ ಮುಗಿಸಿರೋದು, ಎಲ್ಲಾದ್ರೂ ಎಕ್ಸ್ಪೀರಿಯನ್ಸ್ ಇದೆ ಏನು ಅಂತ. ಸೊ ಲಿಂಕ್ಡ್ ಇನ್ ಇಸ್ ವೆರಿ ಇಂಪಾರ್ಟೆಂಟ್.
ಸೊ ಇಲ್ಲೊಂದಷ್ಟು ಕ್ವಶನ್ಸ್ ಕೇಳಿದ್ದಾರೆ. ಸೊ ಎಲ್ಲ ಫಿಲ್ ಮಾಡ್ಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಕೊಟ್ರೆ ಸಬ್ಮಿಟ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಲಿಂಕ್ಡ್ಇನ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡಿದ್ದೀನಿ, ಜೊತೆಗೆ ಈ ಜಾಬ್ ಅಪ್ಡೇಟ್ಸ್ ಕೂಡ ಕೊಟ್ಟಿದ್ದೀನಿ. ಸೊ ಯಾರಾದ್ರೂ ರಿಲೆವೆಂಟ್ ಜಾಬ್ ಸ್ಕಿಲ್ಸ್ ಹುಡುಕ್ತಾ ಇದ್ರೆ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಅಪ್ಲೈ ಮಾಡ್ಕೊಳಕ್ ಹೇಳಿ, ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಜಾಬ್ಸ್ ಎಕ್ಸ್ಪೈರ್ ಆಗುತ್ತೆ. ಸೊ ನಾಳೆ ಮತ್ತೆ ಬೇರೆ ವಿಡಿಯೋ ಜೊತೆ ನಾನು ಬರ್ತೀನಿ. ಅಂಡ್ ಹೇಳ್ದಂಗೆ ಲಿಂಕ್ಡ್ ಇನ್ ಪಾರ್ಟ್ 2 ವಿಡಿಯೋ ತಗೊಬರ್ತೀನಿ. ಅದರಲ್ಲಿ ಹೇಗೆ ಜಾಬ್ ಸರ್ಚ್ ಮಾಡೋದು, ಕನೆಕ್ಟ್ ಹೇಗೆ ಮಾಡೋದು ಜನ ಜೊತೆ ಅಂತೆಲ್ಲ ಡೀಟೇಲ್ ಆಗಿ ಕೊಡ್ತೀನಿ. ಸೊ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ಜಾಬ್ ಅಪ್ಡೇಟ್ಸ್ ಅಂಡ್ ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ರೀಸೆಂಟ್ ವಿಡಿಯೋ ಅಪ್ಡೇಟ್ಸ್. ಸೊ ಏನಾದ್ರೂ ಹೆಲ್ಪ್ ಬೇಕಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ, ಐ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಥ್ಯಾಂಕ್ ಯು ಗೈಸ್.